ಫಸ್ಟ್ ಈಗ ಇದು 2ನೇ ವರ್ಷದಿದೆ ಆ್ಯಕ್ಚುಲಿ ಪ್ಲ್ಯಾಂಟ್. ಫಸ್ಟು ಪ್ಲ್ಯಾಂಟಿಂಗ್ ಮಾಡಿದ 3 ವರ್ಷದವರೆಗೂ ನಾವು ಮೇಲು ಫಿಮೇಲ್ ಹೂಗಳನ್ನು ತೆಗಿಬೋದು. ಅದು ಓಪನ್ ಆಗಿರಬಾರ್ದು, ಓಪನ್ ಆಗೋಕ್ಕಿಂತ ಮುಂಚೆ ತೆಗಿಬೇಕು. ಓಪನ್ ಆದರೆ ಎಲ್ಲ ಎನರ್ಜಿ ತೊಗೊಂಡ್ಬಿಟ್ಟಿರ್ತದೆ, ಅವಾಗ ನಮಗೇನು ಉಪಯೋಗ ಆಗೋಲ್ಲ. ಸೊ ಅದು ಓಪನ್ ಆಗೋದಕ್ಕಿಂತ ಮುಂಚೆ ಇದು ಅಬ್ಲೇಷನ್ ಟೂಲು ನಮ್ಮ ಇನ್ಸ್ಟಿಟ್ಯೂಟಿಂದಲೇ ಡೆವಲಪ್ ಮಾಡಿರೋದು. ಈ ಟೂಲಿಂದ ಇವರು ಹೆಂಗೆ ತೆಗೆಯೋದು ಅಂತ ತೋರಿಸ್ತಾರೆ ಇವಾಗ. ಓಪನ್ ಆಗೋಕ್ಕಿಂತ ಮುಂಚೆನೇ ತೆಗಿಬೇಕು. ಅದು ಫುಲ್ ಕವರ್ ಓಪನ್ ಆಯ್ತಂದರೆ ಎಲ್ಲ ಎನರ್ಜಿ ಎಕ್ಸಾಸ್ಟ್ ಆಗಿರುತ್ತೆ. ನಮಗೆ ಮೇಯ್ನ್ ಏನಂದರೆ ಈ ಸ್ಟೆಮ್ ಪೋರ್ಷನ್ ಸ್ವಲ್ಪ ದಪ್ಪ ಬರಬೇಕು ಮತ್ತು ಗಿಡ ಚೆನ್ನಾಗಿ ಬೆಳಿಬೇಕು ಅಂತ. ಹೋಯ್ತಾ ಅದೀಗ? ಆಯ್ತಾ ಕೆಲಸ ಅದರದ್ದು? ಅಷ್ಟೇ ಅಷ್ಟೇ ಮಾಡಿದ್ರೆ ಆಯ್ತಾ? ಅಷ್ಟು ಮಾಡಿದರೆ ಅದು ಆಲ್ರೆಡಿ ಬಿಟ್ಕೊಂಡಿರುತ್ತೆ. ಬಂದಿಲ್ಲ ಅಂತ ನೋಡ್ರಿ, ಅದು ಕಟ್ಟಾಗಿರುತ್ತೆ. ಅಷ್ಟು ಬರಬೇಕಲ್ಲ, ಅದು ಮುರುಗು ಕಟ್ಟಾಗಿ ಈ ಕಡೆ ಬರಬೇಕು. ಡೈರೆಕ್ಷನ್ ಕೂಡ ಕರೆಕ್ಟಾಗಿ ಕಟ್ಟಾಗಿ. ಓ ಹಿಂಗಾರ ಇದ್ದಂಗೆ. ಇದು ಆ್ಯಕ್ಚುಲಿ ಈ ಟೈಪ್ ಓಪನ್ ಆಗಿರೋದನ್ನ ತೆಗಿಬಾರ್ದು, ಓಪನ್ ಆಗೋಕ್ಕಿಂತ ಮುಂಚೆ ತೆಗಿಬೇಕು ಆ್ಯಕ್ಚುಲಿ. ಮುಂಚೆನೇ ತೆಗೆದುಬೇಕು ಮೇಡಮ್. ಇದು ಅದು ಎಷ್ಟು ಇದಾ ಎಂತ ಕೊಡ್ತದೆ ದಿಸ್ ಪ್ಲಾಂಟ್ ಮೇ ಬಿ 200 ಲೀಟರ್ 150 to 200 ಅಂತಂದರೆ ಒಂದೊಂದು ಡ್ರಿಪ್ಪರು 8 ಲೀಟರ್ ಬರುತ್ತೆ, 12 ಬರುತ್ತೆ. ಅದ್ರ ಬೇಸಿಸ್ ಮೇಲೆ ನಾವು ಅವರ್ಸ್ ಹೀಗೆ 2 ಕಡೆ ಡ್ರಿಪ್ ಹಾಕಿದ್ವಿ. ಒಂದು ಡ್ರಿಪ್ಪರಲ್ಲಿ 8 ಲೀಟರ್ ಬಂತಂದರೆ 16 ಲೀಟರ್ 1 ಗಂಟೆ ಬರುತ್ತೆ. ಆ ಥರ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಒಂದು 5-6 ಗಂಟೆ ಆನ್ ಮಾಡ್ತೀವಿ. ಈ ವೆದರ್ಲಿ ಇವಾಗ ಸಮ್ಮರ್ ಸೀಸನಲ್ಲಿ ಸ್ವಲ್ಪ ನೀರಿನ ಕ್ವಾಂಟಿಟಿ ಜಾಸ್ತಿ ಮಾಡ್ತೀವಿ.